ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸಚಿವ ಜಮೀರ್ ಅಹಮದ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಬಿಗ್ ಡೆವಲಪ್ಮೆಂಟ್. ಇದೇ ಕೇಸ್ನಲ್ಲಿ ಲೋಕಾಯುಕ್ತದಿಂದ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆ. ಜಮೀರ್ ಜೊತೆಗಿನ ಹಣಕಾಸು ವ್ಯವಹಾರದ ಬಗ್ಗೆ ಪ್ರಶ್ನೆ. ಯಶ್ ನಟನೆಯ ಲಕ್ಕಿ ಚಿತ್ರ ನಿರ್ಮಾಣ ಮಾಡಿದ್ದ ರಾಧಿಕಾ ಈ ವೇಳೆ ಜಮೀರ್ ಜೊತೆಗೆ ಹಣಕಾಸು ವ್ಯವಹಾರ ನಡೆಸಿರುವುದು ಪತ್ತೆ. 2 ಕೋಟಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಟಿಯ ವಿಚಾರಣೆ. ಚೆನ್ನಯ್ಯಗೆ ಹಣ ವರ್ಗಾವಣೆ ಬಗ್ಗೆಯೂ ನಡೀತಾ ಇದೆ ತನಿಖೆ. ಕ್ಯಾಶ್ ಮೂಲಕ ಪಡೆದ ಹಣ, ಬ್ಯಾಂಕ್ ಖಾತೆ ವಿವರ ಪಡೆದು ವಿಚಾರಣೆ. ಚೆನ್ನನ ಪತ್ನಿ ಮಲ್ಲಿಕಾಗೂ ಎಸ್ಐಟಿಯಿಂದ ಬುಲಾವ್. ಜಯಂತ್ ಮನೆಯಲ್ಲೇ ಪ್ರಕರಣದ ಮೊದಲ ವಿಡಿಯೋ ಶೂಟ್. ಮಟ್ಟಣ್ಣವರ್ ನಿರ್ದೇಶನದಂತೆ ಮಾಡಿದ್ದರಂತೆ ರೆಕಾರ್ಡಿಂಗ್. ಬೆಂಗಳೂರಿನ ಜಯಂತ್ ಮನೆಯ ಶೋಧದ ವೇಳೆ ಎಸ್ಐಟಿಗೆ ಚೆನ್ನನಿಂದ ಮಾಹಿತಿ. ಸೆಪ್ಟೆಂಬರ್ 3ಕ್ಕೆ ಮಾಸ್ಕ್ ಮ್ಯಾನ್ ಚೆನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ. ಮಂಡ್ಯ, ತಮಿಳುನಾಡು, ದೆಹಲಿಯಲ್ಲಿನ ಸ್ಥಳಗಳ ಮಹಜರು ಇನ್ನೂ ಬಾಕಿ. ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ 10 ದಿನ ವಶಕ್ಕೆ ಕೇಳಲಿರುವ ಎಸ್ಐಟಿ. ಸ್ವಾಮೀಜಿಯೊಬ್ಬರ ಗಮನಕ್ಕೆ ಧರ್ಮಸ್ಥಳ ವಿಚಾರ ತಂದಿದ್ದರ ಬಗ್ಗೆ ಪದೇ ಪದೇ ಜಯಂತ್ ಪ್ರಸ್ತಾಪ. ಆದರೆ ಸ್ವಾಮೀಜಿ ಬಗ್ಗೆ ತನಗೇನೂ ಗೊತ್ತಿಲ್ಲ ಅಂತಿರೋ ಚಿನ್ನಯ್ಯ. ನನಗೆ ಜಯಂತ್, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ತಿಮರೋಡಿ ಗೊತ್ತಷ್ಟೇ ಅಂತ ಎಸ್ಐಟಿ ಮುಂದೆ ಹೇಳಿಕೆ. ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿ ಆರೋಪ. ಗಿರೀಶ್ ಮಟ್ಟಣ್ಣವರ್ ಸೇರಿ 3 ವಿರುದ್ಧ ಎಫ್ಐಆರ್. ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲು. ಧರ್ಮಸ್ಥಳ ಪರ ಬಿಜೆಪಿ ಧರ್ಮ ರಕ್ಷಣಾ ಸಮಾವೇಶ. ಮಧ್ಯಾಹ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಕಾರ್ಯಕ್ರಮ. ಮುಖ್ಯ ದ್ವಾರದಿಂದ ಸಮಾವೇಶದ ವೇದಿಕೆಯವರೆಗೂ ಪಾದಯಾತ್ರೆ. ಪ್ರಕರಣ ಎನ್ಐಎ ತನಿಖೆಗೆ ಒಪ್ಪಿಸುವಂತೆ ಒತ್ತಾಯ. ಸರ್ಕಾರಕ್ಕೆ ಈ ಸಂಬಂಧ ಗಡುವು ನೀಡುವ ಸಾಧ್ಯತೆ. ನಂತರ ಹೋರಾಟ ಮತ್ತಷ್ಟು ತೀವ್ರಗೊಳಿಸೋಕೆ ಬಿಜೆಪಿ ಪ್ಲಾನ್. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಸಮಾವೇಶ ಮುಗಿದ ಮೇಲೆ ಮತ್ತೊಂದು ಅಭಿಯಾನ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರಪತ್ರ ಅಭಿಯಾನಕ್ಕೆ ಬಿಜೆಪಿ ಪ್ಲಾನ್. ಎಲ್ಲ 224 ಕ್ಷೇತ್ರಗಳಲ್ಲೂ ಕರಪತ್ರಗಳನ್ನ ಹಂಚಿ ಜನ ಜಾಗೃತಿ ಮೂಡಿಸೋಕೆ ರಣತಂತ್ರ. ಬಿಜೆಪಿ ಜೆಡಿಎಸ್ ನಾಯಕರಿಂದ ಧರ್ಮಸ್ಥಳ ಚಲೋ. ಇತ್ತ ಶ್ರೀ ಕ್ಷೇತ್ರದಿಂದ ಅಂತರ ಕಾಯ್ದುಕೊಂಡ ಕಾಂಗ್ರೆಸ್ ನಾಯಕರು ಎಸ್ಐಟಿ ತನಿಖೆ ಪೂರ್ಣಗೊಳ್ಳುವವರೆಗೂ ಧರ್ಮಸ್ಥಳಕ್ಕೆ ಹೋಗೋದು ಬೇಡ ಅನ್ನೋ ನಿರ್ಧಾರ. ಪಂಜಾಬ್ನಲ್ಲಿ ಭಾರೀ ಮಳೆಗೆ ಉಕ್ಕಿದ ಸಟ್ಲೇಜ್ ನದಿ. ಪ್ರವಾಹಕ್ಕೆ ಸಿಲುಕಿದ 10 ಜಿಲ್ಲೆಗಳ 900ಕ್ಕೂ ಹೆಚ್ಚು ಗ್ರಾಮಗಳು. ಬಾಕ್ರಾ, ಪಾಂಗ್ ಮತ್ತು ರಂಜಿತ್ ಸಾಗರ್ ಅಣೆಕಟ್ಟುಗಳಿಂದ ಇನ್ನಷ್ಟು ಆತಂಕ. ಮನೆ ಗೋಡೆ ಕುಸಿದು 60 ವರ್ಷದ ವ್ಯಕ್ತಿ ಸಾವು. ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ನಿರಂತರ ಮಳೆ. ಭೂಕುಸಿತದಿಂದಾಗಿ ಕೇದಾರನಾಥ ಹೆದ್ದಾರಿ ಬಂದ್. ಕಲ್ಲು, ಮಣ್ಣು, ಮರಗಳ ತೆರವಿಗೆ ಬೃಹತ್ ಯಂತ್ರಗಳ ನಿಯೋಜನೆ. ಚೀನಾದ ಎಸ್ಸಿಒ ಶೃಂಗಸಭೆಯಲ್ಲಿ 3 ದೇಶದ ನಾಯಕರ ಸಮಾಗಮ. ಪ್ರಧಾನಿ ಮೋದಿ, ಝಿ ಜಿನ್ಪಿಂಗ್, ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಒಗ್ಗಟ್ಟಾಗಿ ನಿಂತು ವಿಶ್ವಕ್ಕೆ ಸಂದೇಶ. ಅಮೆರಿಕಾಗೆ ಶುರುವಾಯಿತು ಕಳವಳ. ಎಸ್ಸಿಒ ಶೃಂಗಸಭೆಯಲ್ಲಿ ಒಂಟಿಯಾದ ಪಾಕಿಸ್ತಾನ ಪ್ರಧಾನಿ. ಫೋಟೋ ಸೆಷನ್ ನಂತರ ಪುಟಿನ್ ಮತ್ತು ನರೇಂದ್ರ ಮೋದಿ ಪ್ರತ್ಯೇಕ ಮಾತುಕತೆ. ವಾರೆ ಗಣ್ಣಿನಿಂದ ನೋಡಿ ಹೊಟ್ಟೆ ಉರಿದುಕೊಂಡ ಶಹಬಾಜ್ ಶರೀಫ್. ಅಫ್ಘಾನಿಸ್ತಾನದ ಪೂರ್ವ ಪ್ರದೇಶದಲ್ಲಿ ಪ್ರಬಲ ಭೂಕಂಪ. 509 ಜನ ಸಾವು, ಹಲವರಿಗೆ ಗಾಯ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ. ಶಿವಗಂಗೆ ಬೆಟ್ಟ ಹತ್ತುವಾಗ ಬ್ಯಾಗ್ ಕಸಿದೊಯ್ದ ಕೋತಿ. ಬೆಲೆ ಬಾಳೋ ಮೊಬೈಲ್ ಇದೆ ಅಂತ ದುಸ್ಸಾಹಸ ಮಾಡಿದ ಯುವಕ. ಯಾಮಾರಿದ್ರೆ ಜೀವಾನೇ ಉಳಿತಿರ್ಲಿಲ್ಲ. ಯುವಕನ ವಿಡಿಯೋ ವೈರಲ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.